ಅಬ್ದುಲ್ ರಜಾಕ್ ಅವರೇ ವೆರಿ ಸೀರಿಯಸ್ ನೋಟ್. ಇದು ಕಾಂಗ್ರೆಸ್ನ ಒಳಗಡೆ ಬಹಳ ಕೇರ್ಫುಲ್ ಆಗಿ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಒಳಗಡೆ ಮುಸಲ್ಮಾನ್ ಸಮುದಾಯದ ನಾಯಕನಾಗಬೇಕು ಅಂತ ನಡೀತಾ ಇರುವ ರೇಸ್, ಅದನ್ನ ಇದೀಗ ಮುಸ್ಲಿಂ ಸಮುದಾಯವನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಕೆಲವರು, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಕೆಲ ರಾಜಕೀಯ ನಾಯಕರು. ಹೀಗೆ ಯಾಕೆ ಅನ್ಕೊಳ್ಬಾರ್ದು? ದಿಸ್ ಇಸ್ ಅ ಪ್ಯೂರ್ ಕಾಂಪಿಟೇಷನ್ ಬಿಟ್ವೀನ್ ಜಮೀರ್ ಅಹಮದ್ ಖಾನ್ ಅಂಡ್ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಮುಸಲ್ಮಾನ್ ನಾಯಕರು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು ಅಂತ ಹೇಳಿ, ಅದಕ್ಕೆ ನಿಮ್ಮ ಸಮುದಾಯವನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಮ್ಯಾಮ್, ಕಾಂಗ್ರೆಸ್ ಪಕ್ಷದ ಒಳಗಡೆ ಏನ್ ನಡೀತಾ ಇದೆಯೋ ಅದು ಸಿದ್ದರಾಮಯ್ಯನವರು ಬಿಟ್ಟಿದ್ದು, ಡಿ.ಕೆ. ಅವರು ಬಿಟ್ಟಿದ್ದು. ನಾನಿವತ್ತು ಹೇಳ್ತಿರೋದು, ನೀವು ನಮ್ಮ ನಾಯಕರನ್ನ ಇವತ್ತು ನೀವು ಕೋಕ್ ಕೊಟ್ಟಿದ್ದೀರಾ, ನೀವು ಅವ್ರನ್ನ ತೆಗ್ದಿದ್ದೀರಲ್ವಾ. ನಾವು ಬಂದಿದ್ ನಿಮ್ಮ ಹತ್ರ ಇನ್ನೂ ಒಂದು ಎಕ್ಸ್ಟ್ರಾ ನಾಯಕ ಆಗ್ಲಿ ಅಂತ. ನೀವು ಇರೋ ನಾಯಕರನ್ನ ತೆಗೆದಾಕ್ರೆ ನಾವೇನು ಆಕ್ರೋಶ ಪಡಬಾರ್ದ? ನಾನಿವತ್ತು ಕೇಳ್ತಿರೋದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಹೇಳೋರು. ಮುಸಲ್ಮಾನರ ಪಾಲು ಎಷ್ಟಿದೆ ಅಷ್ಟು ಪರವಾಗಿ ನಾವು ಟಿಕೆಟ್ ಕೇಳಿದ್ವಾ? ಇಲ್ವಲ್ಲ. ಎಲ್ಲೆಲ್ಲಿ ನಮ್ಮ ಜನಬಲ ಜಾಸ್ತಿ ಇದೆ, ಪಾಪ್ಯುಲೇಷನ್ ಮುಸ್ಲಿಂ ಪರ್ಸೆಂಟೇಜ್ ಜಾಸ್ತಿ ಇದೆ, ಈಸಿ ವಿಕ್ಟ್ರಿ ಸಿಗ್ಬಹುದು. ಇವಾಗ ಶಿಗಾವ್ನಲ್ಲಿ ಕೊಟ್ರು. ಇವಾಗ ಶಿಗಾವ್ನಲ್ಲಿ ಬೊಮ್ಮೆಯವರು ಹಿಡ್ಕೊಂಡಿದ್ದ 4 ಇದು ಅಂದ್ರೆ 20 ವರ್ಷದಿಂದ ಬೊಮ್ಮೆಯವರ ಒಂದು ಭದ್ರಕೋಟೆ ಅದು. ಅಲ್ಲಿ ಒಬ್ಬ ಮುಸ್ಲಿಂ ನಾಯಕನನ್ನ ನಿಲ್ಸಿ ಗೆಲ್ಲಿಸ್ಕೊಂಡ್ ಬಂದಿಲ್ವಾ? ಅದೇ ತರ ಇಲ್ಲೂ ಗೆಲ್ಲಿಸ್ಕೊಂಡ್ ಬರ್ತೀನಿ, ಅಕಸ್ಮಾತ್ ಗೆಲ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದವರು ಇವಾಗ ಎಲ್ಲಾರು ಮುಂದೆ ಕುತ್ಕೊಂತಾನೆ ಸೀಟ್ ಕೇಳಿದ್ದು. ಕೇವಲ ಒಂದೇ ಹೆಸರು ಅಂತ ಇವತ್ತು ಸುಳ್ಳು ಹೇಳ್ತಿದಾರಲ್ಲ ಕೆಲವೊಬ್ರು ಬಂದ್ಬಿಟ್ಟು ಸುದ್ದಿಗೋಷ್ಠಿ ಮಾಡಿ. ಅವ್ರನ್ನೇ ಪ್ರಶ್ನೆ ಮಾಡ್ತೀನಿ, ನಿಮ್ಮಲ್ಲಿ ಯೋಗ್ಯತೆ ಇರಲಿಲ್ಲ ಒಂದ್ ಹೆಸರು ಹೇಳಕ್ಕೆ? ದಾವಣಗೆರೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ನಿಮಗ್ ಗೊತ್ತಿಲ್ಲ ಅಂದ್ರೆ ಮತ್ತೆ ಯಾಕೆ ಕೂತಿದ್ದೀರಾ ಅಲ್ಲಿ? ಇವತ್ ಬಂದ್ಬಿಟ್ಟು ನೀವು ಸುದ್ದಿಗೋಷ್ಠಿ ಮಾಡಿ ಯಾರನ್ನ ನೀವು ಇದ್ ಮಾಡ್ತಿದ್ದೀರಾ? ಅದೆಲ್ಲ ಜನರಿಗೆ ಅರ್ಥ ಆಗ್ತಿಲ್ವಾ? ಸರಿ, ಸಿಂಪಲ್ ಮಾತು ನಾವು ಎಲ್ಲಾ ಕಡೆ ಕೇಳಿಲ್ಲ ಮೇಡಮ್. ನಮ್ಮ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವಿ. 2B ಕೊಟ್ಟಿಲ್ಲ ಇದುವರೆಗೂ. ಯಾಕೆ? ಇವ್ರು ಕೊಟ್ಟಿದ್ದ ಭರವಸೆ ಅಲ್ವಾ? ಎಲೆಕ್ಷನ್ ಗಿನ ಮುಂಚೆ ಪ್ರಣಾಳಿಕೆಯಲ್ಲಿ ಇವ್ರು ಹೇಳಿದ ಮಾತು ಮತ್ತೆ ಜೋರಾಗಿ ಹೇಳ್ತಾರೆ, ನುಡಿದಂತೆ ನಡೆದಿದ್ದೇವೆ ಅಂತ. ಮುಸಲ್ಮಾನರ ಜೊತೆ ನಡ್ಕೊಂಡ್ರು. ಯಾಕೆ ಇದುವರೆಗೂ ಹಿಜಾಬ್ಗೆ ನೀವು ರಿವೋಕ್ ಮಾಡಿಲ್ಲ? ಪ್ರೀವಿಯಸ್ ಗವರ್ಮೆಂಟ್ ಆರ್ಡರ್ 2B ರಿಸರ್ವೇಶನ್ ಬರೀ ಒಂದು ಗವರ್ಮೆಂಟ್ ಆರ್ಡರ್ ನಾವು ಕ್ಯಾನ್ಸಲ್ ಮಾಡಿದೀವಿ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದ್ರೆ ಆಯ್ತು. ಸರಿ, ಇಷ್ಟೆಲ್ಲದರ ನಡುವೆ ನಾವು ಸಮುದಾಯಗಳ ಬಗ್ಗೆ ಮಾತನಾಡ್ತಾನು ಅಶೋಕ್ ಗೌಡ್ರೆ ವೆರಿ ಇಂಟ್ರೆಸ್ಟಿಂಗ್ಲಿ ಅದ್ಯಾಕೋ ಸಿದ್ದರಾಮಯ್ಯನವರ ಸುತ್ತ ಇರುವ ಅವರ ಆಪ್ತರನ್ನ ಉಳಿಸ್ಕೊಳ್ಳೋದೇ ಸಿದ್ದರಾಮಯ್ಯನವರಿಗೆ ಕಷ್ಟ ಅನ್ನೋ ಪರಿಸ್ಥಿತಿ ಬರ್ತಿದ್ಯಾ? ರಾಜಣ್ಣ ಅವ್ರ ಪ್ರಕರಣದಲ್ಲಿ ಏನಾಯ್ತು? ಇದೀಗ ನಸೀರ್ ಅವರಾಗಿರ್ಬಹುದು, ಜಮೀರ್ ಅವರಾಗಿರ್ಬಹುದು, ಅವ್ರು ಯಾವ ಜೊತೆಯಲ್ಲಿ ಕ್ಲೋಸ್ ಆಗಿ ಗುರುತಿಸ್ಕೊಂಡಿದ್ದು, ಅವ್ರನ್ನ ಉಳಿಸ್ಕೊಳ್ಳೋದು ಕಷ್ಟ. ಅಂದ್ರೆ ಈ ಲಾರ್ಜರ್ ಪಿಕ್ಚರ್ ಬೇರೆ ಏನಾದ್ರೂ ಇದೆಯಾ ಅಂತ ಹೇಳಿ ಅನುಮಾನ. ಏನಂದ್ರೆ ಹೈಕಮಾಂಡ್ಗೂ ಅರ್ಥ ಆಗ್ಬಿಟ್ಟಿದೆ, ಈ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಂಪ್ಲೀಟ್ ಆಗಿ ಫೇಲ್ ಆಗ್ತಿದೆ ಅಂತ ಹೇಳಿ. ಅಂದ್ರೆ ನಾನು ಪ್ರತಿ ಸತಿನೂ ಹೇಳ್ತಿದ್ದೇನೆ, ಇದು 5G ಅಲ್ಲ 5C ಸರ್ಕಾರ. ಒಂದು ಕರಪ್ಷನ್ ರಿಲೇಟೆಡ್ ಟು ಕ್ರೈಮ್ ಜಾಸ್ತಿ ಆಗಿದೆ, ಕ್ರೈಸಿಸ್ ಆಗಿದೆ, ಗವರ್ನೆನ್ಸ್ ಕೊಲಾಪ್ಸ್ ಆಗಿದೆ, ಆಮೇಲೆ ಕಮ್ಯುಲೇಷನ್ ಅಂಡ್ ಕಾಸ್ಟಿಸಮ್ ಆಗಿದೆ ಆಡಳಿತದಲ್ಲಿ. ಅದರಿಂದಾಗಿ ಏನಾಗಿದೆ ಅಂದ್ರೆ ಹೈಕಮಾಂಡ್ ಗೊತ್ತಾಗ್ಬಿಟ್ಟು ಯಾವುದೋ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ತೆಗಿಬೇಕು ಅಂತ ಹೇಳಿ ಒಂದು 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 ಸಿಸ್ಟಮ್ ರೆಡಿ ಆಗ್ತಾ ಇದೆ. ಅದು ಒಂದು ಕಡೆಗೆ. ನಾನು ಇವತ್ತಿನ ಎಕ್ಸಾಂಪಲ್ ಇದೆ, ಯಾವ ರೀತಿ ನಮ್ಮ ರಜಾಕ್ ಅವರು ಮತ್ತು ಕಶ್ಯಪ್ ಅವ್ರ ನಡುವೆ ಏನು ಈಗ ವಾಗ್ವಾದ ಆಯಿತು, ಹಾಗೆ ಉಮರ್ ಶರೀಫ್ ಅವರು ಮಧ್ಯದಲ್ಲಿ ಹೇಳಿದ್ರು ಕಾಂಗ್ರೆಸ್ ನಮಗೆ ಇನ್ಎವಿಟಬಲ್ ಅಲ್ಲ ಅಂತಕ್ಕಂಥದ್ದು. ಈ ವಿಚಾರಗಳನ್ನು ಸಮಾಜ ಗಮನಿಸ್ತಾ ಇದೆ. ವಿಚಾರ ಏನು ಅಂತ ಹೇಳಿದ್ರೆ, ನಾನು ಹೇಳಕ್ ಹೊರಟಿದ್ದೆ ಏನಂದ್ರೆ, ಯಾವ ಸಮಾಜ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವಾಸಿ ಯಾರೇ ಇರಲಿ, ಅವನು ಭಾರತೀಯ ಆಗಿದ್ರೆ ಅವನವನ ಧರ್ಮ. ಈಗ ಉದಾಹರಣೆಗೆ 5 ಪ್ರಾಕ್ಟೀಸಸ್ ಇದೆ ಇಸ್ಲಾಮಲ್ಲಿ, ಆ ಪ್ರಾಕ್ಟೀಸಸ್ ಮಾಡ್ಕೊಳ್ಳೋದ್ರಲ್ಲಿ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಹಾಗೇನೇ ಕ್ರಿಶ್ಚಿಯಾನಿಟಿನಲ್ಲೂ 10 ಕಮ್ಯಾಂಡ್ಮೆಂಟ್ಸ್ ಇದೆ, ಮಾಡ್ಕೊಳ್ಳೋದ್ರಲ್ಲಿ ಯಾರ್ದು ಅಭ್ಯಂತರ ಇಲ್ಲ. ಹಾಗೆ ಹಿಂದೂಸಲ್ಲೂ ಸಹ ಅವ್ರವ್ರದೇ ಆದಂಥ ರೀತಿ ನೀತಿಗಳಿವೆ, ಆ ಪದ್ಧತಿಗಳು ಯಾರ್ದು ಅಬ್ಜೆಕ್ಷನ್ ಇಲ್ಲ. ವಿಚಾರ ಏನು ಅಂತ ಹೇಳಿದ್ರೆ, ನೀವು ಯಾವಾಗ ಇಲ್ಲದೇ ಇರತಕ್ಕಂಥ ವಿಚಾರನ ಏನೋ ದೊಡ್ಡ ಹೈಲೈಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಸಣ್ಣ ನಾಗರಿಕ, ರಜಾಕ್ ಅವ್ರು ಬಿಡಿ ಅಥವಾ ಉಮರ್ ಶರೀಫ್ ಅವ್ರು ಬಿಡಿ, ಸಣ್ಣ ಮುಸಲ್ಮಾನ ನಾಗರಿಕ ಟಿಪ್ಪು ಸುಲ್ತಾನ ವೈಭವೀಕರಿಸ್ತಿದ್ರ ಇಲ್ಲ. ಆದರೆ ಟಿಪ್ಪುನ ಬೇಕು ಅಂತ ತಂದು ಅವರ ನೆಗೆಟಿವ್ ವಿಚಾರಗಳನ್ನ ಮಾಡಿದಂಥವ್ರು ಯಾರು? ಇದೇ ಸಿದ್ದರಾಮಯ್ಯನವರು. ಆಯ್ತಾ? ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಒಂದೇ ನೋಡಿ, ನಾವು ಈಗ ನಮ್ಮ ಕಲಾಂ ಬಗ್ಗೆ ಒಂದು ಅಬ್ಜೆಕ್ಷನ್ ಮಾತಾಡಕ್ಕಾಗ್ತದ? ಹಾಗೆ ನಮ್ಮ ಸಂತ ಶಿಶುನಾಳ ಶರೀಫರ ಬಗ್ಗೆ ಅಬ್ಜೆಕ್ಷನ್ ಮಾತಾಡಕ್ಕಾಗಲ್ಲ. ಆದ್ರೆ ವಿಚಾರ ಅಬ್ಜೆಕ್ಷನ್ ಇದ್ದಾಗ ನೀವು ತರ್ತಿದ್ದೀರಾ ಅಂತ ಹೇಳಿದ್ರೆ ಅದರಿಂದ ದುರುದ್ದೇಶ ಏನಿತ್ತು, ಒಂದು ವೋಟ್ ಬ್ಯಾಂಕ್ ಮಾಡ್ಕೊಂಡು ಅವ್ರಿಗೆ ಮೊಸಳೆ ಕಣ್ಣು ಸೋರಿಸ್ಕೊಂಡು ಅವ್ರನ್ನ ನೀವು ಬಳಸ್ಕೊಳ್ತಾ ಇದ್ರಿ ಅಂತಕ್ಕಂಥದನ್ನ ಮಾತ್ರ ನಾವು ಮಾತಾಡ್ತಿರೋದು. ನಮ್ಮ ಅಜೆಂಡಾ ಇಷ್ಟೇ, ನೀವು ಭಾರತೀಯರಾಗಿ ಪ್ರತಿಯೊಬ್ಬರಿಗೂ ಸಹ ಭಾರತೀಯತೆಯ ವಿಚಾರಗಳೇನಿದೆ, ಭಾರತೀಯ ಪ್ರಿನ್ಸಿಪಲ್ಸ್ ಏನಿದೆ,
ಈ ಪ್ರಿನ್ಸಿಪಲ್ಸ್ ನ ಬಿಲೀವ್ ಮಾಡ್ತಕ್ಕಂಥವ್ರಿಗೆ ನಾವು ಯಾವುದೇ ರೀತಿ ತಕರಾರು ಮಾಡ್ತಕ್ಕಂತಹ ವಿಚಾರಕ್ಕೆ ಹೋಗೋದೇ ಇಲ್ಲ. ನೀವು ಅದ್ಯಾವುದೇ ಕಾಂಗ್ರೆಸ್ ಆಗಲಿ, ಅಲ್ಲಲ್ಲ, ಅದ್ಯಾವುದೇ ಕಾಂಗ್ರೆಸ್ನ- ಆಗಲಿ. ಇವತ್ತಿನ ಕಾಂಗ್ರೆಸ್ನ ವಿಚಾರ ಲೋಗೋನ ಒಂದಿನ ನಾನು ನಿಮ್ಮ ವಿರುದ್ಧ ಮಾತಾಡಲ್ಲ. ಅಲ್ಲ ಕಾಂಗ್ರೆಸ್ನ ಇವತ್ತು- ಲೋಗೋನ ಹೇಳ್ತಿದ್ದೀರಾ ಅಥವಾ ಇವತ್ತು BJP ನ ನ್ಯಾಯ support ಮಾಡ್ಕೊಂಡು ಕಾಂಗ್ರೆಸ್ಸಿಂದ ಬೇಕಾಗಿದೆ. ರಜಾಕ್ರೆ, ಇವತ್ತು ಪ್ರಶ್ನೆ ನನ್ನ- ಕಾಂಗ್ರೆಸ್ಗಿದೆ. ನನ್ನ ಅದಕ್ಕೋಸ್ಕರ ಇವತ್ತು ನೋಡಿ ಒಂದು ನಿಮಿಷ. BJP ಗೆ ನಾನು ಏನು objection ಮಾಡಕ್ ಹೋಗಲ್ಲ. ರಜಾಕ್ರೆ, ನೀವು ನನ್ನ ವಿರೋಧ ಮಾತಾಡ್ತಕ್ಕಂಥದ್ದಲ್ಲ, ನಾನು ಹೇಳೋದು ಭಾರತೀಯ ವಿಚಾರ. ನೀವು ಭಾರತೀಯತೆ ಬಗ್ಗೆ ತುಂಬಾ ನಂಬಿಕೆ ಇಲ್ಲ, ಇಟ್ಟಿದ್ದೀರಾ, ಅಶೋಕ್ ಗೌಡ್ರೆ, ಅದೇ ನಾವು ವಿಚಾರ. ಕೇಳಿಸ್ಕೊಂಡ್ವಿ. ಆದ್ರೆ ವಿಚಾರ ನಮ್ಗೆ ಏನು ಅಂದ್ರೆ ನೀವು ಸಿದ್ದರಾಮಯ್ಯನವರು- ಕಾಂಗ್ರೆಸ್ನವರು ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿರ್ತಾರೆ ಅಂತಕ್ಕಂಥ ವಿಚಾರ. ಬ್ರಿಟಿಷ್ ನ Okay. ಓಡಿಸಿದೀವಿ. Okay. ನೋಡಿ ನೋಡಿ, ನಾನು ಒಂದ್ ನಿಮಿಷ ನೋಡಿ, ಈ ವಿಚಾರ ನಾವು ನಿಮಿಷ. ಅಂದ್ರೆ ನಮ್ಮ ಸಮುದಾಯ. ನೋಡಿ, ಅದಕ್ಕೆ ಇವತ್ತು ಒಂದ್ ನಿಮಿಷ. target ಪಾಪ- ಪಾಪ ನನಗೆ. ಪಾಪ ರಜಾಕ್ ಅವರು, ರಜಾಕ್ ಇಲ್ಲ, ಅವರು ಇವತ್ತು ಮಾತಾಡ್ಬಿಟ್ರು. ಪ್ರಶ್ನೆ ಕಾಂಗ್ರೆಸ್. ರಜಾಕ್ ಅಲ್ಲಲ್ಲ, ಎಲ್ಲಿದ್ರು ರಜಾಕ್ ಅವಾಗ ಅವ್ರು ಬ್ರಿಟಿಷ್ ಮಾತಾಡ್ಬಿಟ್ರು. ಇದ್ದಾಗ ಅಂತ ಯೋಚ್ನೆ ಅಲಿ ಮಾಡ್ತಾ ಇದ್ದೀನಿ ಬ್ರದರ್ಸು, ನಾನು. ಅಲಿ ಬ್ರದರ್ಸು, ಪಾಪ ಅಲಿ ಬ್ರದರ್ಸು ಹೌದು ಹೋರಾಟ ಮಾಡಿದಂಥವ್ರು ಅನೇಕ ಜನ ಮುಸಲ್ಮಾನರು ಇದ್ದಾರೆ, ನಾನು ಅಳ್ಳಗಳಿಯಲ್ಲ, ಇಷ್ಟು ರೆಕಾರ್ಡೆಡ್ ಹಿಸ್ಟ್ರಿ ಇದೆ. ಆದ್ರೆ ಪಾಕಿಸ್ತಾನನು ಕ್ರಿಯೇಟ್ ಮಾಡಿದ್ರು ಅನ್ನತಕ್ಕಂಥದ್ದು ರೆಕಾರ್ಡೆಡ್ ಹಿಸ್ಟ್ರಿ. ನಾವು ವಾಪಸ್ ದಾವಣಗೆರೆ ದಕ್ಷಿಣಕ್ಕೆ ಬರೋಣ, ದಾವಣಗೆರೆ ದಕ್ಷಿಣಕ್ಕೆ ಬರೋಣ. ಅದಕ್ಕೆ ಭಾರತೀಯಗಿರಿ. ನಮ್ಮ ನೀವು ಹಿರಿಯರು ಭಾರತೀಯ- ಓದಿದ್ರಲ್ಲ. ಎಂಟು ಗಂಟೆಗೆ ನಾವು ಪ್ರೌಢ ಭಾರತೀಯರು. coming back to ಸಿದ್ಧಾಂತಗಳನ್ನ ದಾವಣಗೆರೆ ಮಾಡ್ಕೊಳ್ಳಿ. ದಕ್ಷಿಣ, ಎಲ್ಲರೂ coming back to ಅಲ್ಲ, ದಾವಣಗೆರೆ ರಜಾಕ್ ದಕ್ಷಿಣ. ಈಗ 8 ಗಂಟೆಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತಂತೆ ರಾಜುಗೌಡ್ರೆ. ಜಮೀರ್ ಅಹಮದ್ ಖಾನ್ ಅವರನ್ನ ಕರೆಸ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡ್ತಿದ್ದಾರೆ. ನಮಗ್ ಸಿಗ್ತಾ ಇರುವ ಅಂತೆ ಕಂತೆ ಸುದ್ದಿ, ನಾನು ಇದನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ, ಯಾಕಂದ್ರೆ ಇದಕ್ಕೆ ಯಾವ್ದು ದೃಢ ಸೋರ್ಸಸ್ ಇಲ್ಲ ನಮ್ಮ ಹತ್ರ. ಅಂತೆ ಕಂತೆ ಸುದ್ದಿ ಪ್ರಕಾರ ಜಮೀರ್ ಅವ್ರ ಮೇಲೂ ಕೂಡ ಆಕ್ಷನ್ ಆಗಬೇಕು ಅಂತ ಹೇಳಿ ಹೈಕಮಾಂಡ್ ನಿಂದ ಸಂದೇಶ ಬಂದಿದೆಯಂತೆ. ಇಲ್ಲ, ತೀರಾ ಪರಿಸ್ಥಿತಿ ಅಂದ್ರೆ ಕೇಳಿಸ್ಕೊಳ್ಳಿ, ಈ ಕಾಂಗ್ರೆಸ್ ಪಾಳ್ಯದ ಒಳಗಾಗ್ತಾ ಇರುವ ಈ ಭಿನ್ನಾಭಿಪ್ರಾಯಗಳ ಸಂಘರ್ಷದ ಲಾಭವನ್ನ ಜೆಡಿಎಸ್ ಪಡ್ಕೊಳ್ಳುತ್ತಾ ಏನೋ ಕುಮಾರಸ್ವಾಮಿ ಅವ್ರ ಜೊತೆ ಟಚ್ ಅಲ್ಲಿರೋ ಪ್ರಯತ್ನ ಮಾಡ್ತಿದ್ದಾರಂತೆ ಜಮೀರ್ ಅವರು. ಇದು ಅಂತಕ್ಕಂತೆ ನೀವು ಕ್ಲಾರಿಫೈ ಮಾಡ್ಬೇಕು. ಆಗೋದಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನಂಗೆ ಪಾಪ ಜಮೀರ್ ಅಹಮದ್ನ ಖಾನ್ನ 5 ಸತಿ 10 ಸತಿ ಕರ್ಸ್ಕೊಂಡ್ರು, ಇರೋ ಸತ್ಯನೇ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಕಾಂಗ್ರೆಸ್ನಲ್ಲಿ ಹೇಳ್ತಾ ಇದ್ರು ಆಗ್ಲಿಂದ ಸಾಕಷ್ಟು ಜನ ಲೀಡರ್ಗಳನ್ನ ಬೆಳೆಸಿದ್ರು ಅಂತ. ರೋಷನ್ ಬೇಗ್ ಪಾಪ ಒಂದು ಒಳ್ಳೆ ಮಟ್ಟದ ಹೆಸರು ಮಾಡಿದಂಥ ಮನುಷ್ಯ, ಆತನ್ನ ತೆಗೆದ್ಬಿಟ್ಟು ಇನ್ನೊಬ್ಬರನ್ನ ಯಾರನ್ನ ತಂದಲ್ಲಿ ಕುಣಿಸಿದ್ರು. ತನ್ವೀರ್ ಸೇಠ್ ಸುಮಾರು 8 ಸರಿ ಗೆದ್ದಿದ್ದಾರ್ರಿ. 1 ಸತಿ 2 ಸತಿ ಕರ್ಕೊಂಬಂದವ್ರನ್ನ ಗೆದ್ದವ್ರನ್ನೆಲ್ಲ ತಗೊಂಬಂದು ಮಿನಿಸ್ಟ್ರು ಮಾಡಿದ್ದಾರೆ ಕಾಂಗ್ರೆಸ್ನಲ್ಲೇ. ಅದು ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳು ಕೊಟ್ಕೊಂಡು. ಹ್ಯಾರಿಸು ಇದೇ ಬೆಂಗಳೂರು ನಗರದಲ್ಲಿ 7-8 ಸತಿ ಗೆದ್ದಿದ್ದಾರೆ. ಇವತ್ತವರೆಗೂ ಯಪ್ಪ ಒಂದು ಮಿನಿಸ್ಟರ್ ಆಗಕ್ಕಾಗಿಲ್ಲ. 5 ಸತಿ ಮೇಲ್ ಗೆದ್ದಿದ್ದಾರೆ. ಯಾಕೆ ಒಂದೊಂದ್ ಸತಿ ಗೆದ್ದಾರಲ್ಲ, ಇವತ್ತು ಮಿನಿಸ್ಟರ್ ಆಗಿದಾರಲ್ಲ. ಯಾಕೆ ಮುಸಲ್ಮಾನರು ಕೊಡಬಾರ್ದು? ಮುಸಲ್ಮಾನರು ನಮ್ಮ ಪಕ್ಷದಲ್ಲಿ ಇದ್ದಾಗ ಜಮೀರ್ ಅಹಮದ್ ಖಾನ್ ಅವ್ರನ್ನ ತುಂಬಾ ಗೌರವಯುತವಾಗಿ ನಡೆಸ್ಕೊಂಡಿದೀವಿ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ತದನಂತರ ಅವ್ರು ಪಕ್ಷ ಚೇಂಜ್ ಮಾಡ್ಕೊಂಡು ಹೋದ್ರು. ಕುಮಾರಸ್ವಾಮಿ ಅವ್ರ ಜೊತೆ ಟಚಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವೇ ಹೇಳಿದ್ರಿ, ಊಹಾಪೋಹದ ಕಥೆಗಳು. ನಮಗಂತೂ ಯಾವ ಟಚಲ್ಲೂ ಬಂದಿಲ್ಲ. ಯಾಕಂದ್ರೆ ಬೆಳಗಿಂದ ಕುಮಾರಸ್ವಾಮಿ ಅವರು ಇವತ್ತು ಚುಂಚನಗಿರಿ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಮತ್ತೆ ಅಲ್ಲಿದ್ದಾರೆ, ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಆಗಿ. ನಮ್ಮ ಪಕ್ಷದ ಜೊತೆಗೆ ಇಲ್ಲಿವರೆಗೂ ಯಾವುದೇ ಟಚ್ಗೆ ಬಂದಿಲ್ಲ ಅನ್ನೋದನ್ನ ನಾನು ಪಕ್ಷದ ವಕ್ತಾರನಾಗಿ ಸಾರಾಸಕ್ಟಾಗಿ ಹೇಳ್ತೀನಿ. ಅವ್ರ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಅವ್ರು ಬಗೆಹರಿಸ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ವಿನಃ ನಮ್ಮ ಪಕ್ಷದ ಜೊತೆ ಯಾವ ಟಚ್ಗೂ ಬಂದಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ರಾಜುಗೌಡ್ರೆ ಒಂದು ಅವಕಾಶ ಅಂತ ಇತ್ತು ಮುಸಲ್ಮಾನ್ ಸಮುದಾಯಕ್ಕೆ. ಕಾಂಗ್ರೆಸ್ಗೆ ಪರ್ಯಾಯವಾಗಿ ಯಾರು ಅಂದ್ರೆ ರಾಜ್ಯದಲ್ಲಿ ಜೆಡಿಎಸ್. ಎಲ್ಲಿ ತನಕ ನೀವು ಹೋಗಿ ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸುವವರೆಗೂ ಈಗ ಅವಕಾಶನೂ ಇಲ್ಲ. SDPI ಕಡೆ ನೋಡ್ಬೇಕು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕಡೆ ನೋಡ್ಬೇಕು. ಪ್ರಾಕ್ಟಿಕಲಿ ಸರ್ಕಾರ ರಚನೆ ಹಂತಕ್ಕೆ ತೆಗೆದುಕೊಂಡು ಹೋಗಕ್ಕಾಗೋದಿಲ್ಲ. ಈಗ ಮುಸಲ್ಮಾನರಿಂದ 6